ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಪೂಜ್ಯಾಯ ಗುರು ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಃ ಕಾಮಧೇನವೇ. ನಾವು ರಾಯರನ್ನ ನೋಡಬೇಕು, ಅವರ ಸನ್ನಿಧಾನಕ್ಕೆ ಹೋಗಬೇಕು ಅಂದ್ಕೊಂಡ್ರೆ ಮಾತ್ರ ಹೋಗೋಕ್ಕೆ ಆಗೋದಿಲ್ಲ ಅಂತೆ. ಏಕೆಂದರೆ ರಾಯರ ಅನುಗ್ರಹ ಇದ್ದರೆ ರಾಯರೇ ನಮ್ಮನ್ನು ಅವರ ಸನ್ನಿಧಾನಕ್ಕೆ ಕರೆಸಿಕೊಳ್ಳುತ್ತಾರೆ. ಹಾಗೆ ನಾನು ಎಷ್ಟೋ ದಿನದಿಂದ ಈ ವಿಡಿಯೋನ ಮಾಡಬೇಕು ಅಂತ ಅಂದ್ಕೊತಾ ಇದ್ದೆ. ಕೆಲವು ಅಡೆತಡೆಗಳಿಂದ ಈ ವಿಡಿಯೋ ಮಾಡಲು ಸಾಧ್ಯವಾಗದೇ ಇರ್ತಿತ್ತು. ಇವತ್ತು ನಾನು ರಾಯರ ಪವಾಡದ ಒಂದು ಕಥೆಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ರಾಯರ ಹತ್ತಿರ ಒಬ್ಬ ಸಣ್ಣ ವಯಸ್ಸಿನ ಶಿಷ್ಯ ಬಂದಂತೆ. ಅವನ ತಂದೆ ತಾಯಿ ತುಂಬ ಬಡವರು. ವಿದ್ಯೆ ಹುಡುಗಂಗೆ ಹತ್ತಲ್ಲ ಅಂತ ರಾಯರ ಸೇವೆನಾದರೂ ಮಾಡಲಿ ಅಂತ, ಉದ್ಧಾರ ಆಗಲಿ ಅಂತ ರಾಯರ ಬಳಿ ತಂದು ಬಿಡ್ತಾರೆ. ಆ ಸಣ್ಣ ಹುಡುಗನಿಗೆ ಏನು ಸೇವೆನ ಕೊಡಬೇಕು, ರಾಯರು ಏನು ಸೇವೆ ಕೊಡೋದು ಈ ಸಣ್ಣ ಹುಡುಗನಿಗೆ ಅಂತ ಹೇಳುತ್ತಾ, ನಾನು ಆಚೆ ಈಚೆ ಹೋದಾಗ ನನ್ನ ಕಾಲಿಗೆ ನೀರು ಹಾಕು ಅಂತ ರಾಯರು ಆ ಕೆಲಸವನ್ನು ಹುಡುಗಂಗೆ ಕೊಡ್ತಾರೆ. ಒಂದು ತೊಂಬಳಿಗೆ ನೀರು ತಗೋ, ನನ್ನ ಪಾದಕ್ಕೆ ನೀರು ಹಾಕು, ನಾನು ಒಳಗಡೆ ಆಗ ಬರ್ತೀನಿ ಅಂತ ಹೇಳ್ತಾರೆ. ಏಕೆಂದರೆ ಹೊರಗಡೆ ಹೋದರೆ, ಸಂಚಾರ ಮಾಡಿ ಬಂದರೆ ಪಾದಕ್ಕೆ ನೀರು ಹಾಕಬೇಕು, ಹಾಗೇ ಮನೆ ಒಳಗಡೆ ಹೋದರೆ ಅಶುದ್ಧಿಯಾಗುತ್ತೆಂದು. ಅದರಿಂದ ಎಲ್ಲಾದರೂ ಹೋಗಿ ಬಂದರೆ ಪಾದಕ್ಕೆ ನೀರು ಹಾಕು ಅಂತ ಹೇಳ್ತಾರೆ. ಅದಷ್ಟೇ ಕೆಲಸವನ್ನು ಹುಡುಗ ಬಾಲ್ಯದಿಂದಲೂ ಮಾಡಿ 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 ತಾರುಣ್ಯಕ್ಕೆ ಬಂದ. ಹಾಗೆ ಯುವಕನು ಕೂಡ ಆಗ್ತಾನೆ. ಅವನ ಅಪ್ಪ ಅಮ್ಮ ಕನ್ಯೆಯನ್ನು ನೋಡಲು ಸ್ಟಾರ್ಟ್ ಮಾಡ್ತಾರೆ. ಮದುವೆ ಆದರೂ ಮಾಡಬೇಕಲ್ಲ, ವಿದ್ಯೆ ಹತ್ತಿಲ್ದಿದ್ರೇನು ಅಂತ. ಹಾಗೆ ಕನ್ಯೆಯನ್ನು ನೋಡಿ ಯಾರ ಹತ್ರನೋ ಹೇಳಿ ಕಳಿಸ್ತಾರೆ ಆ ಹುಡುಗನಿಗೆ. ಗುರುಗಳ ಬಳಿ 2 ದಿನ ರಜೆಯನ್ನು ಕೇಳಿಕೊಂಡು ಬಾ ಅಂತ. ಆಗ ಆ ಹುಡುಗ ಗುರುಗಳ ಬಳಿ ಹೋಗಿ, ಅಪ್ಪ ಅಮ್ಮ ಕನ್ಯೆಯನ್ನು ನೋಡಿದ್ದಾರೆ, ಮದುವೆಗೆ 1-2 ದಿನ ರಜೆ ಬೇಕಿತ್ತು ಅಂತ ಗುರುಗಳ ಬಳಿ ಹೋಗಿ ಕೇಳ್ತಾನೆ. ಆಗ ರಾಯರು, 1-2 ದಿನ ಅಲ್ಲ, 1 ವಾರ ರಜೆ ಕೊಡ್ತೀನಿ, ಮದುವೆ ಮಾಡಿಕೊಳ್ಳಲು ಹೋಗುತ್ತಿದ್ಯಾ, 1-2 ದಿನ ಹೇಗೆ ಸಾಕಾಗ್ತದೆ, ಹೋಗು ಅಂತ ಹೇಳ್ತಾರೆ. 1 ವಾರ ಹೋಗು ಅಂತ. ಸಂತೋಷದಿಂದ ಹುಡುಗ ಹೊರಟ. 1-2 ಹೆಜ್ಜೆ ಹೋದಾಗ ರಾಯರು ಕರೆದ್ರಂತೆ. ಅಲ್ಲವೋ, ಮದುವೆಗೆ ಹೋಗ್ತಿದ್ಯಾ, ಒಂದಿಷ್ಟು ಹಣಕಾಸು ಬೇಡವೇ, ನಿಲ್ಲು, ದುಡ್ಡು ಕೊಡ್ತೀನಿ, ತೆಗೆದುಕೊಂಡು ಹೋಗು ಅಂತ ರಾಯರು ಹೇಳ್ತಾರೆ. ಮದುವೆ ಇರ್ತದಲ್ಲ, ಏನಾದರೂ ಖರ್ಚು ಇರುತ್ತೆ ಅಂತ. ಆ ಹುಡುಗ, ಇಲ್ಲ ರಾಯರೇ, ನಮ್ಮ ಅಪ್ಪ ಅಮ್ಮ ಎಲ್ಲ ವ್ಯವಸ್ಥೆನೂ ಮಾಡಿರ್ತಾರೆ ಅಂತ ಹೇಳ್ತಾನೆ. ಇರಲಿ, ನಿಂದು ಅಂತ ಒಂದಿಷ್ಟು ಇರ್ತದಲ್ಲ, ತೆಗೆದುಕೊಂಡು ಹೋಗು. ಸಣ್ಣ ವಯಸ್ಸಿನಲ್ಲೂ ಬಂದು ಸೇರಿಕೊಂಡಿದೆಯಾ, ನಿನಗೇನು ಸಂಬಳವನ್ನು ನಾನು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ತಿಂಗಳು ಏನು ಕೊಟ್ಟಿರಲ್ಲ ರಾಯರು ಪಾಪ ಅವನಿಗೆ. ಅವನು ಏನಾದರೂ ಖರ್ಚು ಮಾಡ್ಕೊಬಿಡ್ತಾನೆ. ಒಟ್ಟಿಗೆ ಅವನ ಮದುವೆಗೆ ಕೊಡೋಣ ಅಂತ ಎಲ್ಲದನ್ನು ಸೇರಿಸಿ ಒಂದಿಷ್ಟು ಮೊತ್ತವನ್ನು ಕೊಡೋಣ ಅಂತ ರಾಯರು ಯೋಚನೆಯನ್ನು ಮಾಡ್ತಾರೆ. ಇವನು ಬೇಡ ಅಂದರೆ, ಬೇಡ ಗುರುಗಳೇ, ನಿಮ್ಮ ಪಾದಕ್ಕೆ ನೀರು ಹಾಕಿದ್ದೇನೆ, ಪಾದ ಪೂಜೆ ಮಾಡಿದ್ದೇನೆ, ಪಾದ ಪೂಜೆಗೆ ಕಾಣಿಕೆಯನ್ನು ಕೊಡ್ತಾರೆ, ಆದರೆ ನಾನು ಇದಕ್ಕೆ ದುಡ್ಡು ಇಸ್ಕೊಂಡೋದ್ರೆ ಇದು ಯಾವುದು ನ್ಯಾಯ, ಬೇಡ ಅಂದರೆ ಬೇಡ ಅಂತ ಆ ಹುಡುಗ ಹೇಳ್ತಾನೆ. ಇದು ನನ್ನ ಭಾಗ್ಯ, ಇದಕ್ಕೆ ನಾನು ಸಂಬಳ ತಗೊಳ್ಳೋದ ಗುರುಗಳೇ ಅಂತ ಬೇಡ ಅಂದರೆ ಬೇಡ ಅಂತ ಕಳಕಳಿಯಾಗಿ ಪ್ರಾರ್ಥಿಸ್ತಾನೆ. ಇಲ್ವೋ, ಏನು ಕೊಡದೆ ಹೋದರೆ ಏನಂದಾರು ನನ್ನ, ಏನಾದರೂ ಕೊಡ್ತೀನಿ ತಗೋ ಅಂತ ರಾಯರು ಹೇಳ್ತಾರೆ. ಇಲ್ಲ ಗುರುಗಳೇ, ನಿಮಗೆ ಅಷ್ಟು ಕೊಡಬೇಕಂದ್ರೆ ನಿಮ್ಮ ಪಾದಕ್ಕೆ ಒಂದು ಜಾಗದಲ್ಲಿ ನೀರು ಹಾಕ್ತಾ ಇದೆ, ಆ ಜಾಗ ಎಲ್ಲ ಹರಿದು ಹೋಗಿ ಒಂದು ಕಡೆ ಕೆಸರಾಗಿತ್ತು, ಬೇಕಾದರೆ ನೀವು ಅನುಮತಿ ಕೊಟ್ಟರೆ ಒಂದಿಷ್ಟು ಕೆಸರು ತಗೋ ಹೋಗ್ತೀನಿ ಗುರುಗಳೇ, ಅನುಮತಿ ಕೊಡಿ ಅಂತ ಕೇಳ್ಕೊತಾನೆ. ಅಲ್ಲವೋ, ಇಷ್ಟು ದಿನ ನನ್ನ ಸೇವೆಯನ್ನು ಮಾಡಿದ್ದಕ್ಕೆ ನಿನಗೆ ಕೆಸರು ಕೊಟ್ಟರೆ ಕಳಿಸಿದರೆ ಏನಾದರೂ ನನ್ನ ಅಂತ ರಾಯರು ಒಂದಿಷ್ಟು ಮಣ್ಣು ಕೊಟ್ಟು ಕಳಿಸಿದ್ರು ಅನ್ನಲ್ವೇನೋ. ಇದೇನಪ್ಪ ರಾಯರು ಕೆಲಸವನ್ನು ಮಾಡಿಸ್ಕೊಂಡು ಮಣ್ಣು ಕೊಟ್ಟಿದ್ದಾರೆ ಅನ್ನಲ್ವೇನೋ, ಆ ಕೆಸರು ತಗೊಂಡೋಗಿ ಏನೋ ಮಾಡ್ತೀಯಾ ಅಂತ ರಾಯರು ಹೇಳ್ತಾರೆ. ಆ ಹುಡುಗ, ಇಲ್ಲ ಗುರುಗಳೇ, ನಾನು ದಿನ ನೀರು ಹಾಕಬೇಕಾದ್ರೆ ನೋಡ್ತಾ ಇದ್ದೆ, ಆ ಭೂಮಿ ಏನು ಪುಣ್ಯ ಮಾಡ್ತಿದೆಯೋ ಏನೋ, ಪಾದ ಒತ್ತಿದೆಯಲ್ಲ ಅದರ ಪುಣ್ಯ ಎಷ್ಟು ಅಂತ ಅಂದ್ಕೊಳ್ತಿದ್ದೆ. ಆ ಪುಣ್ಯ ಮಾಡಿದ ಭೂಮಿ ಕೆಸರನ್ನೇ ಒಂದಿಷ್ಟು ತೆಗೆದುಕೊಂಡು ಹೋಗ್ತೀನಿ ಗುರುಗಳೇ, ನೀವು ಅನುಮತಿ ಕೊಡಿ ಅಂತ ಕೇಳ್ತಾನೆ. ಆಗ ರಾಯರು ಧಾರಾಳವಾಗಿ ತೆಗೆದುಕೊಂಡು ಹೋಗು ಅಂತ ಹೇಳ್ತಾರೆ. ಅವನು ಒಂದಿಷ್ಟು ಕೆಸರನ್ನು ತಗೊಂಡು ಉಂಡೆಯನ್ನು ಮಾಡಿಕೊಂಡು ಅವನು ಹಿತ್ತಾಳೆ ಡಬ್ಬಿಗೆ ಹಾಕ್ಕೊಂಡು ಚೀಲಕ್ಕೆ ಇಟ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಅಲ್ಲಿಂದ ಹೊರಟು ಸಂಚರಿಸುತ್ತಾ ರಾತ್ರಿ ಆಗುತ್ತೆ. ಅವನ ಊರು ಪಾಪ ಮುಂದಿನ ಊರು ಹಿಂದಿನ ಊರಿಗೆ ರಾತ್ರಿ ಆಗಿಬಿಡುತ್ತೆ. ಒಂದು ಕಡೆ ಒಬ್ಬರ ದೇಸಾಯಿ ಮನೆ ಹೊರಗಡೆ ಕಟ್ಟೆ ಕಟ್ಟಿಸಿರ್ತಾರೆ. ಆಗಿನ ಕಾಲದಲ್ಲಿ ಮನೆ ಮುಂದೆ 2 ಕಟ್ಟೆಗಳನ್ನ ಕಟ್ಟಿಸ್ತಿದ್ರು, ಬಂದವರು ಕೂತ್ಕೊಳ್ಳಿ ಅಂತ. ಹಾಗೆ ಅಲ್ಲಿಗೆ ರಾತ್ರಿ ಆಗುತ್ತೆ, ಬಾಗಿಲು ಬೇರೆ ತೆಗ್ದಿರಲ್ಲ. ಇವನು ಯಾರನ್ನು ಎಬ್ಬಿಸಲು ಹೋಗೋದಿಲ್ಲ, ಅಲ್ಲೇ ಮಲ್ಕೊಬಿಡ್ತಾನೆ.
ನಿದ್ರೆ ತುಂಬ ಹತ್ತಿತ್ತು ಅವನಿಗೆ. ಅಲ್ಲೇ ಮಲ್ಕೋತಾನೆ. ಮಧ್ಯರಾತ್ರಿ ಯಾರೋ ಒಬ್ಬರು ಬಂದು ಎಬ್ಬಿಸ್ತಾರಂತೆ. ಎದ್ದೇಳು ಎದ್ದೇಳು, ಯಾಕೆ ಇಲ್ಲಿ ಮಲಗಿದೀಯಾ ಅಂತ. ನೀನು ಇಲ್ಲಿ ಮಲ್ಕೊಂಡಿದ್ಯಾ, ನನಗೆ ತುಂಬ ತೊಂದರೆ ಆಗ್ತಿದೆ, ಹೇಳು ಅಂತ ಹೇಳಿಸ್ತಾ ಇರ್ತಾನೆ. ಆಗ ಹುಡುಗ ಪಾಪ ಎದ್ದು ನೋಡ್ತಾನೆ, ಬಾಗಿಲು ಹಾಕಿದೆ, ಒಳಗಡೆಯಿಂದ ದೇಸಾಯಿ ಕೂಡ ಬಂದಿಲ್ಲ. ಈ ಕಡೆ ಯಾರಪ್ಪ ಅಂತ ನಿಂತು ನೋಡ್ತಾ ಹೇಳ್ತಾನೆ, ನೀನು ಯಾರು ಅಂತ ಕೇಳ್ತಾನೆ ಹುಡುಗ. ಆ ಹುಡುಗ ಸಹಜವಾಗಿ ಕೇಳ್ತಾನೆ, ಯಾರಪ್ಪ ನೀನು ಅಂತ. ಆಗ ಜೀವಿ ಹೇಳುತ್ತೆ, ನಾನು ಪಿಶಾಚಿ. ನಾನು ಈ ಪಿಶಾಚಿ, ಈ ಮನೆ ಯಜಮಾನ ನನಗೆ ದ್ರೋಹ ಮಾಡಿದ್ದ ಬದುಕಿದಾಗ, ಅದಕ್ಕೆ ನಾನು ಸತ್ತು ಪಿಶಾಚಿಯಾಗಿದ್ದೇನೆ. ಆ ಯಜಮಾನ ಮಗನನ್ನು ನಾನು ಬಲಿ ತೆಗೆದುಕೊಳ್ಳೋಕ್ಕೆ ಬಂದಿದ್ದೇನೆ ಅಂತ. ನೀನು ಮಲಗಿರೋದು ನನಗೆ ಅಡ್ಡಿಯಾಗಿದೆ, ನೀನು ಇಲ್ಲಿಂದ ಎದ್ದೋಗು, ನಾನು ಯಜಮಾನನ ಮಗನನ್ನು ಬಲಿ ತಗೋಬೇಕು ಅಂತ ಹೇಳುತ್ತೆ ಆ ಪಿಶಾಚಿ. ಇಷ್ಟು ಹೇಳಿದ ತಕ್ಷಣ ಅವನಿಗೆ ಸಹಜವಾಗಿ ಆ ಹುಡುಗನಿಗೆ ಭಯ ಆಗಿ, ನನ್ನನ್ನೆಲ್ಲಪ್ಪ ಬಲಿ ತಗೊಬಿಡುತ್ತೆ ಅಂತ ಇವನಿಗೆ ಗಾಬರಿಯಾಗಿ ಆ ಚೀಲನ ತಲೆ ಬುಡದಲ್ಲಿ ಇಟ್ಟು ಮಲ್ಕೊಂಡಿದ್ದ ಅವನ ಚೀಲನ. ಅದನ್ನ ಗಾಬರಿಯಿಂದ ಆ ಚೀಲವನ್ನು ಆ ಆತ್ಮದ ಮೇಲೆ ಬಿಸಾಡಿಬಿಡ್ತಾನೆ. ಬಿಸಾಡಿದ ಕೂಡಲೇ ಅವನಿಗೆ ಬೆಂಕಿ ಹಚ್ಚುತ್ತೆ. ವಿಲವಿಲ ಒದ್ದಾಡಿ ಕೂಗ್ತಾ ಇರುತ್ತೆ ಆ ಆತ್ಮ. ಒಳಗಡೆ ಇದ್ದವರು ಏನಪ್ಪ ಇದು ಗಲಾಟೆ ಅಂತ ಎಚ್ಚರವಾಗಿ ದೇಸಾಯಿ ಎಲ್ಲರೂ ಬಂದರು. ಅವನ್ನ ಬೆಂಕಿಯಲ್ಲಿ ಒದ್ದಾಡಿದ್ದು ನೋಡ್ತಾ ಇರ್ತಾರೆ ದೇಸಾಯಿಯವರು. ಆ ಹುಡುಗ ದೂರ ನಿಂತಿರ್ತಾನೆ. ಆ ದೇಸಾಯಿ ಕೇಳ್ತಾನೆ, ಯಾರು ನೀನು? ಅವರನ್ನು ಯಾರು ಬೆಂಕಿ ಹಚ್ಚಿದ್ದು ಅಂತ ಕೇಳ್ತಾನೆ. ನೀನು ಯಾರು ಅಂತ ಕೇಳ್ತಾನೆ ಆ ಹುಡುಗನ್ನ ದೇಸಾಯಿ. ಹಂಗಂತ ಹೇಳಿದ ತಕ್ಷಣ ಈ ಹುಡುಗ, ನಾನು ರಾಘವೇಂದ್ರ ಸ್ವಾಮಿಗಳ ಶಿಷ್ಯ ಅನ್ನಂತೆ. ರಾಯರ ಶಿಷ್ಯ ಅಂತೀಯ, ಇರಲಿ ಬಿಡು, ಅವನಿಗೇನೋ ಮಾಡಿದ್ದೆ ನೀನು ಅಂತ ಕೇಳ್ತಾರೆ ಆ ದೇಸಾಯಿ. ಆ ಹುಡುಗ ಅದಕ್ಕೆ ಹೇಳ್ತಾನೆ, ನಾನೇನು ಮಾಡಿಲ್ಲ ಅವನಿಗೆ, ನಾನು ಪಿಶಾಚಿ, ನಾನು ಇವ್ರ ಮಗನನ್ನು ಬಲಿ ತಗೊಳ್ಳೋಕ್ಕೆ ಬಂದಿದ್ದೀನಿ ಅಂತ ಹೇಳ್ದ. ನನಗೆ ಗಾಬರಿಯಾಗಿ ನನ್ನಲ್ಲಿದ್ದ ಚೀಲವನ್ನು ಅವನ ಮೇಲೆ ಬಿಸಾಡಿಬಿಟ್ಟೆ ಅಂತ ಹೇಳ್ತಾನೆ. ಅವನ ಮೇಲೆ ಅವನಿಗೆ ಬೆಂಕಿ ಹಚ್ಚಿತು ಅಂತ ಹೇಳ್ತಾನೆ ಆ ಹುಡುಗ. ಆ ದೇಸಾಯಿ ಕೇಳ್ತಾರೆ, ನಿನ್ನ ಚೀಲದಲ್ಲಿ ಬಾಂಬ್ ಇಟ್ಕೊಂಡಿದ್ಯಾ ಅಂತ. ಚೀಲ ಬಿಸಾಡಿದ ತಕ್ಷಣ ಬೆಂಕಿ ಹಚ್ಚಿದೆಯಲ್ಲ ಅಂತ ಕೇಳ್ತಾರೆ ದೇಸಾಯಿಯವರು. ಆ ಹುಡುಗ ಹೇಳ್ತಾನೆ, ನಾನು ರಾಯರ ಶಿಷ್ಯ, ನನ್ನಲ್ಲಿ ಎಲ್ಲಿ ಬರಬೇಕು ಬಾಂಬು ಸ್ವಾಮಿಗಳೇ ಅಂತ ಹೇಳ್ತಾನೆ. ದೇಸಾಯಿ ತನ್ನ ಕಡೆಯವ್ರಿಗೆ ಜಪ್ತಿ ಮಾಡಿ ಏನಿದೆ ಅಂತ ನೋಡಿ ಅವನ ಬ್ಯಾಗಲ್ಲಿ ಅಂತ ಹೇಳ್ತಾರೆ. ಅವನ ಕಡೆಯವರು ಅವನ ಬ್ಯಾಗ್ ಇಟ್ಕೊಂಡು ಜಪ್ತಿ ಮಾಡ್ತಾರೆ. ಪಾಪ ಆ ಹುಡುಗನ ಹತ್ರ ಏನಿರುತ್ತೆ, ಜಪ್ತಿ ಮಾಡಿದಾಗ 2 ಮಡಿ ಪಂಚೆ, ಊಟಕ್ಕೆ 1 ಮಡಿ ಅಷ್ಟೇ ಇರುತ್ತೆ. ಕೊನೆಗೆ ಚೀಲದಲ್ಲಿ ಜಪ್ತಿ ಮಾಡಿದಾಗ ಒಂದು ಹಿತ್ತಾಳೆ ಡಬ್ಬಿ ಸಿಗುತ್ತೆ. ದೇಸಾಯಿ ಕಡೆಯವರು ಡಬ್ಬಿ ಇದೆ ಅದರಲ್ಲಿ ಅಂತಾರೆ. ಏನಿದೆ ತೆಗೆದು ನೋಡಿ ಅಂತ ದೇಸಾಯಿ ಹೇಳ್ತಾರೆ. ಆಗ ದೇಸಾಯಿ ಕಡೆಯವರು ಏನೋ ಮಣ್ಣಿದೆ ಅಂತ ಹೇಳ್ತಾರೆ. ಆಗ ದೇಸಾಯಿ ಆ ಹುಡುಗನಿಗೆ ಕೇಳ್ತಾರೆ, ಏನೋ ಇದು ಡಬ್ಬಿ ಅಂತ ಕೇಳ್ತಾರೆ. ಆಗ ಹುಡುಗ ಹೇಳ್ತಾನೆ, ಇದು ನಮ್ಮ ಗುರುಗಳ ಪಾದದ ವೃತ್ತಿಕೆ ಅಂತ ಅಂದ. ಅದು ನಾನು ಮದುವೆಗೆ ಹೊರಟಿದ್ದೆ, ನಮ್ಮ ಗುರುಗಳು ಏನಾದರೂ ಕೊಡ್ತೇನೆ ಅಂತ ನನಗೆ ಬಲವಂತ ಮಾಡಿದರು. ನಾನು ಏನು ಬೇಡ ಗುರುಗಳೇ, ನಿಮ್ಮ ಪಾದದ ವೃತ್ತಿಕೆ ಕೊಡಿ ಅಂದೆ. ಅದನ್ನು ತೆಗೆದುಕೊಂಡು ಬಂದಿದ್ದೀನಿ ಅಂತ ಹೇಳ್ತಾನೆ. ಆಗ ಅರ್ಥ ಆಗುತ್ತೆ ರಾಯರ ಪಾದದ ವೃತ್ತಿಕೆಗೆ ಎಷ್ಟು ಮಹಿಮೆ ಇದೆ ಅಂತ. ಆ ವೃತ್ತಿಕೆ ಇರೋದು ಡಬ್ಬಿಯಲ್ಲಿ, ಆ ಡಬ್ಬಿ ಇರೋದು ಚೀಲದಲ್ಲಿ. ಅವನಿಗೆ ಆ ಚೀಲ ತಾಗಿದ್ದಕ್ಕೆ ಬೆಂಕಿ ಹಚ್ಚಿದೆ ಅಂದಮೇಲೆ ಆ ಡಬ್ಬಿ ತಾಗಿದರೆ ಏನಾಗ್ತಿತ್ತು ಅಂತ ಆಗ ದೇಸಾಯಿಗೆ ಅರ್ಥ ಆಗುತ್ತೆ ರಾಯರ ಪಾದದ ವೃತ್ತಿಕೆಗೆ ಎಷ್ಟು ಮಹಿಮೆ ಇದೆ ಅಂತ. ರಾಯರ ಹಿಂದಿನವರು ವ್ಯಾಸರಾಯರಿಗೂ ಕೂಡ ಅವರ ವೃತ್ತಿಕೆಗೂ ಅಷ್ಟೇ ಮಹಿಮೆ ಮತ್ತು ಶಕ್ತಿ ಇತ್ತು ಅಂತ ಹೇಳ್ತಾರೆ. ರಾಯರ ವೃತ್ತಿಕೆ ಶಕ್ತಿಯಿಂದ ಆ ಪಿಶಾಚಿ ಸತ್ತು ಹೋಗುತ್ತೆ. ಆಗ ದೇಸಾಯಿ ಕಡೆಯವರು ಆ ಹುಡುಗನನ್ನು ಬಪ್ಪ ಒಳಗಡೆ ಅಂತ ಕರೀತಾರೆ. ದೇಸಾಯಿ ಕೂಡ ಬಪ್ಪ ಅಂತ ಕರೀತಾನೆ. ನಿನ್ನಿಂದ ನನ್ನ ಮಗ ಉಳ್ಕೊಂಡ ಅಂತ ಒಳಗಡೆನೆ ಮಲ್ಕೊಳ್ಳೋಕ್ಕೆ ಆಶ್ರಯವನ್ನು ಕೊಡ್ತಾರೆ. ಮರುದಿನ ಹುಡುಗ ಅಲ್ಲಿಂದ ಹೊರಡೋಕ್ಕೆ ಸಿದ್ಧ ಆಗ್ತಾನೆ. ಆಗ ದೇಸಾಯಿ ಕರೆದು, ನಿನ್ನಿಂದ ನನ್ನ ಮಗ ಉಳ್ಕೊಂಡ ಅಂತ 10,000 ರೂಪಾಯಿನ ಕೊಟ್ಟು ಕಳಿಸ್ತಾನೆ. ಆಗ ಹುಡುಗ ಅನ್ಕೋತಾನೆ, ಅಲ್ಲ, ನಮ್ಮ ಗುರುಗಳು ಹಣವನ್ನು ಕೊಡ್ತೀನಿ ಅಂತಿದ್ರು, ಅವರೇನಾದರೂ ಕೊಟ್ಟಿರೋದು ಇಸ್ಕೊಂಡಿದ್ರೆ ಅವ್ರು 500 ರೂಪಾಯಿ ಕೊಡ್ತಿದ್ರೇನೋ. ಆಗ ಆ ದುಡ್ಡೇ ದುಡ್ಡಲ್ವ 500 ರೂಪಾಯಿ ಅಂದರೆ. ಅದೇ ನಾನು ಬೇಡ ಅಂತ ಹೇಳಿ ಅವರ ಪಾದದ ವೃತ್ತಿಗೆ ಇಸ್ಕೊಂಡಿದ್ದಕ್ಕೆ ಇವತ್ತು ನನಗೆ 10,000 ಸಿಕ್ತು ಅಂತ ಅನ್ಕೋತಾನೆ. ಈ ಕಥೆಯಲ್ಲಿ ರಾಯರ ಪಾದದ ವೃತ್ತಿಕೆಗೆ ಎಷ್ಟು ಶಕ್ತಿ ಇದೆ ಎಂಬುದನ್ನ ನಾವು ತಿಳ್ಕೊಂಡ್ವಿ. ಇದೇ ರೀತಿ ರಾಯರ ಪವಾಡದ ಕಥೆಯನ್ನು ನಾನು ಪ್ರತಿ ಗುರುವಾರ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡುತ್ತೇನೆ. ದಯವಿಟ್ಟು ಎಲ್ಲರೂ ನೋಡಿ ಸಹಕರಿಸಿ. ಥ್ಯಾಂಕ್ ಯು.